ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ವಿ ಆರ್ ಭಟ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ಸಣ್ಣ ಸಣ್ಣ ಟೊಮೆಟೊ ಹಣ್ಣಿದಾವು ನೋಡಿ. ಗಿಡ ತುಂಬ ಚಿಕ್ಕದಿದೆ, ಕಾಯಿ ಸುಮಾರು ಸಿಗ್ತಾ ಇದ್ದಾವೆ ನೋಡಿ. ಕೊಯ್ದಿದ್ದೀವಿ. ಎಷ್ಟೊಂದು ಕಾಯಿರ ಸಿಕ್ಕಿದೆ ನೋಡಿ. ಇದನ್ನು ಸಾಂಬಾರು ಮಾಡೋಣ, ತುಂಬ ಚೆನ್ನಾಗಾಗುತ್ತೆ ತಿಳಿ ಸಾರು. ಇಲ್ಲಿ ನೋಡಿ ಚಿಕ್ಕ ಮೆಣಸಿನ್ಕಾಯಿ ಯಾವ ಥರ ಬಿಟ್ಟಿದೆ. ನೋಡಿ ತುಂಬ ಚಿಕ್ಕ ಚಿಕ್ಕದಿದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ನೋಡಿ ಸುಮಾರು 1 kg ಹಣ್ಣು ಸಿಕ್ಕಿದೆ. ಟೊಮೆಟೊ ಹಣ್ಣು ಚಿಕ್ಕ ಚಿಕ್ಕದು, ಗೋಲಿಗುಂಡು ಸೈಜೇ ಇರುತ್ತೆ. ತುಂಬ ಚಿಕ್ಕದಂದ್ರೆ ತುಂಬ ಚಿಕ್ಕದು ನೋಡಿ. ಇದನ್ನ ಈಗ ಚೆನ್ನಾಗಿ ತೊಳೆದ್ಬಿಟ್ಟು ರೆಡಿ ಮಾಡೋಣ ಸಾಂಬಾರಿಗೆ. ಯಾವ ಥರ ಅಂತ ತೋರಿಸ್ತೀನಿ. ತಿಳಿ ಸಾರು ತುಂಬ ಚೆನ್ನಾಗಾಗುತ್ತೆ ಇದು ತಿಳಿ ಸಾರು. ನೋಡಿ ಟೊಮೆಟೊ ಹಣ್ಣನ್ನ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂದು ಈರುಳ್ಳಿ ತೊಗೊಂಡಿದ್ದೀವಿ, ಚಿಕ್ಕದಾದ ಈರುಳ್ಳಿ, ದೊಡ್ಡದು ಬೇಕಾಗಲ್ಲ, ಚಿಕ್ಕದು ಸಾಕಾಗುತ್ತೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪನೇ ಸಾಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಈಗ ಇದನ್ನ ಫ್ರೈ ಮಾಡೋಣ. ಇದಕ್ಕೂ ಮುಂಚೆ ಇದಕ್ಕೆ ಸಾಮಗ್ರಿ ಏನೇನು ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಬೇವಿನ ಸೊಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ರಸಂ ಪೌಡ್ರ್ ಬೇಕಾಗ್ತದೆ, ಅರಿಶಿಣ ಪುಡಿ, ಉಪ್ಪು, ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟು ಬೇಕಾಗ್ತದೆ. ಈಗ ನಾವು ಮೊದಲನೇದಾಗಿ ಇದನ್ನ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಬೆಳ್ಳುಳ್ಳಿ, ಈರುಳ್ಳಿನ ಇದ್ರಾಗ ಹಾಕ್ಬಿಡ್ತೀರಾ, ಚೆನ್ನಾಗಿ ಫ್ರೈ ಆಗೋಕೆ. ಒಂದು ಸ್ಪೂನ್ ಎಣ್ಣೆ ಹಾಕ್ತೀವಿ ನೋಡ್ರಿ. ನಿಮ್ಮಲ್ಲಿ ಯಾವುದಿರುತ್ತೆ ಆ ಎಣ್ಣೆ ಬಳಸ್ಬೋದು. ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ. ನೋಡಿ ಈ ಥರ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ
ಈ ಥರ ಇದನ್ನ ಕೈಲಿಂದನೇ ಸ್ಮ್ಯಾಶ್ ಮಾಡ್ಬೋದು ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕೋಬೇಕು. ಇದು ಫ್ರೈ ಆಗಿದೆ. ಈಗ ಇದನ್ನ ಸ್ವಲ್ಪ ತಣಿಯಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದರೆ ಮಿಕ್ಸಿ ರುಬ್ಬಕ್ಕೆ ಚೆನ್ನಾಗಾಗುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಈಗ ಇದನ್ನು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಸ್ವಲ್ಪ ಬಿಸಿ ಬಿಸಿ ಇದೆ, ಪೂರ್ತಿ ತಣ್ಣಗಾಗಿಲ್ಲ ಇನ್ನೂ. ಈಗ ಮಿಕ್ಸಿ ಮಾಡ್ಕೊಂಬಂದಿರ್ತೀವಿ ನೋಡಿ. ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ, ತುಂಬ ನೈಸಾಗಿದೆ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀವಿ. ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ತೀವಿ. ತುಂಬ ಜಾಸ್ತಿ ಬೇಕಾಗಲ್ಲ, 2 ಸ್ಪೂನ್ ಮಾತ್ರ ಬೇಕಾಗ್ತದೆ. ಟೊಮೆಟೊ ಹಣ್ಣು ನಾವು 1 kg ಟೊಮೆಟೊ ಹಣ್ಣಿಂದ ಮಾಡ್ತಾಯಿದ್ದೀವಿ. ನೀವು ಕಮ್ಮಿ ಬೇಕಾದ್ರೆ ಕಮ್ಮಿ ತೊಗೋಬೋದು. ಬೇವಿನ ಸೊಪ್ಪು ಒಂದೇ ಹೆಸರು ಹಾಕ್ತೀರಮ್ಮ? ಹಾಕಬೇಕಾಗ್ತದೆ, ಚೆನ್ನಾಗಿ ಕಾಣ್ತು. ಅರಿಶಿಣ ಪುಡಿ ಒಗ್ಗರಣೆಗೆ ಹಾಕ್ಬಿಡ್ತೀವಿ ನೋಡಿ. ಬೆಲ್ಲ ಹಾಕಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ತಿಳಿ ಸಾರಾಗಿರೋದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗ್ತದೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ರಸಮ್ ಪೌಡ್ರ್ ಹಾಕೋಣ. 1 ಸ್ಪೂನಷ್ಟು MTR ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ನಿಮ್ಮಲ್ಲಿ ಯಾವುದಿದೆ ಅವೈಲೇಬಲ್ ಅದನ್ನು ನೀವು ಬಳಸ್ಕೋಬೋದು. 2 ಸ್ಪೂನ್ ಖಾರ ಪುಡಿ ಹಾಕ್ತೀನಿ ನೋಡಿ. ಖಾರದ ಪುಡಿ ಹಾಕಿದ್ದೀವಿ, ಅಚ್ಚ ಖಾರದ ಪುಡಿ 2 ಸ್ಪೂನ್ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇದಕ್ಕೆ 1 ಸ್ಪೂನ್ ಬೆಲ್ಲ ಬೇಕಾಗ್ತದೆ, ಜಾಸ್ತಿ ಬೇಡ, 1 ಸ್ಪೂನು ಬೆಲ್ಲ. ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನೊಂಚೂರು ಕುದಿಬೇಕು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕಲರ್ ನೋಡ್ರಿ ಅಮ್ಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕಲರು ತುಂಬ ಚೆನ್ನಾಗಿ ಬಂದಿದೆ, ಪರಿಮಳನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ತೆಳ್ಳಗಾಗಿದೆ. ಇದಕ್ಕೆ ನಾವು ಹುಳಿ ಹಾಕೋದಿಲ್ಲ. ಟೊಮೆಟೊ ಹಣ್ಣಿದು ತುಂಬ ಹುಳಿ ಇರುತ್ತೆ, ಅದಕ್ಕಾಗಿ ನಾವು ಹುಳಿ ಹಾಕೋದಿಲ್ಲ. ಟೇಸ್ಟ್ ನೋಡ್ಬಿಡೋಣ ಯಾವ ಥರ ಇದೆ ಅಂತ. ಬಿಸಿ ಬಿಸಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ರಸಮ್ ಮಾಡೋದು ಹೇಗಂತ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ. ಈ ಥರ ತೆಳ್ಳಗಾಗುತ್ತೆ. ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು. ನೀವು ಮನೇಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಹುಳಿ ಇರುತ್ತೆ. ಟೊಮೆಟೊ ಹಣ್ಣು ಎಲ್ಲರ ಮನೇಲೂ ಸಿಗೋದಿಲ್ಲ, ಕೆಲವೊಬ್ರ ಮನೇಲಿ ಇರುತ್ತೆ, ಕೆಲವೊಬ್ರ ಮನೇಲಿ ಇರೋಲ್ಲ. ದೊಡ್ಡ ಟೊಮೆಟೊ ಹಣ್ಣಿದ್ರೆ ಅದರಿಂದನೂ ಸಾಂಬಾರು ಮಾಡ್ಕೋಬೋದು ರಸಮನ್ನ. ತುಂಬ ಚೆನ್ನಾಗಾಗುತ್ತೆ ಅದು. ಆಮೇಲೆ ಪೇಟೆಯಲ್ಲೂ ಸಿಗುತ್ತೆ ಈ ಹಣ್ಣು. ಅದೊಂದು ಸೀಸನ್ನು, ಎಲ್ಲ ಸೀಸನಲ್ಲೂ ಸಿಗೋಲ್ಲ, ಕೆಲವೊಂದು ಸೀಸನಲ್ಲಿ ಸಿಗುತ್ತೆ. ಆ ಸೀಸನಲ್ಲಿ ಸಿಕ್ಕೋವಾಗ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕಾಗಿ 100 ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ಅದಕ್ಕಾಗಿ ತುಂಬಾ ಖುಷಿ. ನಮ್ಮ ಮನೇಲಿ ನಾನು, ನಮ್ಮ ಅತ್ತೆ ತುಂಬಾ ಖುಷಿ ಪಡ್ತೀವಿ. ಯಾಕಂದರೆ ನಾವು ಇಬ್ಬರು ಸೇರಿ ವಿಡಿಯೋ ಮಾಡೋದು. ಅವರು ಅಡುಗೆ ಮಾಡ್ತಾರೆ, ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಅಕಸ್ಮಾತ್ ಈ ವಿಡಿಯೋ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ.
ಏನಾದರೂ ಮಿಸ್ಟೇಕ್ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಸರಿ ಮಾಡ್ಕೊತೀನಿ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿಯ ಕಮೆಂಟ್ಗೋಸ್ಕರ ನಾವು ಯಾವಾಗಲೂ ಕಾಯ್ತಾ ಇರ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ನಿಮ್ಮ ಜಯಲಕ್ಷ್ಮಿ. ನೀವು ನಮ್ಮ ಪ್ರೀತಿಯ ಫ್ರೆಂಡ್ಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಅಗೇನ್. ಬಾಯ್, ಟೇಕ್ ಕೇರ್ ಎಲ್ಲರಿಗೂ.